ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ವೀಕ್ಷಕರೇ, ಉದ್ಯೋಗ ಮಾಡುವಂತ ಅನೇಕ ಜನರಿಗೆ ಒಂದು ದೊಡ್ಡ ಪ್ರಶ್ನೆಯನ್ನು ಕೂಡ ಇರುತ್ತೆ ಅವರಿಗೆ. ಯಾಕಂದ್ರೆ ಅವರು ಉದ್ಯೋಗ ಮಾಡುವಂತ ಒಂದು ಕಂಪನಿಯಿಂದ ಹೊರ ಬಂದ ತಕ್ಷಣ ಯಾವುದೇ ಒಂದು ಕೆಲಸ ಬದಲಾವಣೆ ಮಾಡುವಂತದ್ದಾಗಿರಬಹುದು. ಆನಂತರ ಅವರ ಒಂದು EPF ನ ಒಂದು ಹಣವನ್ನ ಬಂದಾಗ ಏನ್ ಮಾಡಬೇಕು? ಕೆಲವರು ಮೊಬೈಲ್ ಅನ್ನ ಖರೀದಿಸ್ತಾರೆ, ಕೆಲವರು ಬೈಕ್ ಅನ್ನ ತಗೊಳ್ತಾರೆ, ಇನ್ನೂ ಕೆಲವೊಂದಿಷ್ಟು ಜನ ಯಾವುದೇ ಯೋಜನೆ ಇಲ್ಲದೆ ಹಣವನ್ನ ಖರ್ಚು ಮಾಡ್ತಾನೆ ಇರ್ತಾರೆ. ಆದ್ರೆ ಆ ಒಂದು ಹಣವನ್ನ ಖರ್ಚು ಮಾಡಿದ ನಂತರ ಮತ್ತೆ ಅದನ್ನ ಉಳಿಸಿಕೊಳ್ಳುವಂತದ್ದು ಬಹಳ ಕಷ್ಟ ಅವರಿಗೆ. ಅದರಿಂದ ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ಈ ಒಂದು EPF ನ ಹಣವನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು, ಯಾವ ಒಂದು ತಪ್ಪುಗಳನ್ನ ಮಾಡಬಾರದು, ಆನಂತರ ಅವರು ತಮ್ಮ ಒಂದು ಭವಿಷ್ಯದಲ್ಲಿ ಆರ್ಥಿಕವಾಗಿ ತಮ್ಮ ಒಂದು ಭವಿಷ್ಯದಲ್ಲಿ ಬಲವಾಗ್ಲಿಕ್ಕೆ ಏನು ಮಾಡಬೇಕು. ಇಲ್ಲಿ ಮೊದಲನೇದಾಗಿ ತಿಳಿಬೇಕಾಗಿರುವುದು ಏನಂದ್ರೆ EPF ಅಂದ್ರೆ ಏನು? ಇದರ ಒಂದು ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನೀವು. EPF ಅಂದ್ರೆ ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್ ಅಂತ ಹೇಳ್ತೇವೆ ನಾವು. ಇದು ಎಲ್ಲಾ ಉದ್ಯೋಗಿಗಳಿಗೂ ಕೂಡ ಅವರು ತಮ್ಮ ಒಂದು ನಿವೃತ್ತಿ ಜೀವನದ ಆರ್ಥಿಕ ಭದ್ರತೆಯ ಸಲುವಾಗಿ ನೀಡುವಂತ ಒಂದು ಉಳಿತಾಯ ಯೋಜನೆ ಯಾವುದು ಅಂದ್ರೆ ಈ ಒಂದು EPF. ವೀಕ್ಷಕರೇ, ನೀವು ಕೆಲಸ ಮಾಡುವಾಗ ಪ್ರತಿ ತಿಂಗಳನ್ನು ನಿಮ್ಮ ಒಂದು ಸಂಬಳದಿಂದ ಸ್ವಲ್ಪ ಹಣ EPF ಖಾತೆಗೆ ಹೋಗ್ತಾನೆ ಇರುತ್ತೆ. ಆದ್ರೆ ಕಂಪನಿಯು ಸಹ ತಮ್ಮ ಪಾಲಿನ ಒಂದು ಹಣವನ್ನ ಕೂಡ ನಿಮ್ಮ ಖಾತೆಗೆ ಜಮೆ ಮಾಡುತ್ತೆ. ಆದ್ರೆ ತಮ್ಮೆಲ್ಲರಿಗೂ ಈ ಒಂದು EPF ನ ಹಣವನ್ನ ಬಂದ ತಕ್ಷಣ ಏನು ಮಾಡಬೇಕು? ಬಹಳಷ್ಟು ಜನ ಈ ಒಂದು EPF ನ ಹಣವನ್ನ ಬಂದ ತಕ್ಷಣ ಖರ್ಚು ಮಾಡ್ಲಿಕ್ಕೆ ತುಂಬಾ ಯೋಚಿಸ್ತಾ ಇರ್ತಾರೆ. ಆದ್ರೆ ಆ ಒಂದು ತಜ್ಞರು ಹೇಳುವಂತ ಒಂದು ನಿಯಮ ಏನಂದ್ರೆ ಇಲ್ಲಿ ಮೊದಲನೇದಾಗಿ ಹಣದ ಒಂದು ಯೋಜನೆಯನ್ನ ಮಾಡಿ ಆನಂತರ ಖರ್ಚು ಮಾಡಿ. ಇಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದ ಕೂಡಲೇ ಅದನ್ನ ಎಲ್ಲಿ ಬಳಕೆ ಮಾಡಬೇಕೆನ್ನುವಂತ ಒಂದು ಆಲೋಚನೆಯನ್ನ ಕೂಡ ಮಾಡಬೇಕು. ಇಲ್ಲಿ ತುರ್ತು ನಿಧಿಯನ್ನ ಕೂಡ ನಿರ್ಮಿಸಬೇಕು. ಏನಂದ್ರೆ ಯಾವುದೇ ಒಂದು ವ್ಯಕ್ತಿ ಆಗಿರಬಹುದು, ಅವರಿಗೆ ಅವಶ್ಯಕತೆ ಇರುವಂತ ಎಮರ್ಜೆನ್ಸಿ ಫಂಡ್ ಗಳಂತ ಹೇಳ್ತೇನೆ ನಾನು. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಪ್ರತಿ ತಿಂಗಳನ್ನು ಕೂಡ ನಿಮ್ಮ ಮನೆಯ ಖರ್ಚು ಇಂತಿಷ್ಟು, ಕನಿಷ್ಠ 6 ತಿಂಗಳ ಒಂದು ಹಣವನ್ನ ಕೂಡ ಬೇರ್ಪಡಿಸಿ ಇಡಬೇಕು. ಅಂದ್ರೆ ಸುಮಾರು 90,000ದವರೆಗೆ ಒಂದು ಹಣವನ್ನ ತುರ್ತು ಪರಿಸ್ಥಿತಿಯ ಸಲುವಾಗಿ ಉಳಿತಾಯವನ್ನ ಮಾಡಬೇಕು. ಈ ರೀತಿಯಾಗಿ ಉಳಿತಾಯ ಮಾಡ್ತಾ ಹೋದ್ರೆ ನಿಮ್ಗೆ ಈ ಒಂದು ಹಣ ಯಾವಾಗ ಉಪಯೋಗವಾಗುತ್ತಂದ್ರೆ ನಿಮ್ಮ ಒಂದು ಉದ್ಯೋಗವನ್ನ ಕಳೆದುಕೊಂಡಾಗ, ಆನಂತರ ಆರೋಗ್ಯ ಸಮಸ್ಯೆ ಬಂದಾಗ, ಆನಂತರ ತಮ್ಮ ಒಂದು ಕುಟುಂಬದಲ್ಲಿ ತುರ್ತು ಅವಶ್ಯಕತೆ ಬಂದಾಗ ಈ ಒಂದು ಹಣವನ್ನ ಆ ಸಂದರ್ಭದಲ್ಲಿ ಬಹಳ ಉಪಯೋಗವಾಗುತ್ತೆ. ಆನಂತರ ಈ ಒಂದು ನಿಧಿ ಇದ್ರೆ ತಾವು ಸಾಲ ಮಾಡುವಂತ ಒಂದು ಪರಿಸ್ಥಿತಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ನಿಮ್ಮದು ಯಾವುದೇ ರೀತಿಯಾಗಿ ಸಾಲ ಇದ್ರೆ ಮೊದಲಿಗೆ ತೀರಿಸಬೇಕು. ಯಾಕಂದ್ರೆ ನಿಮ್ಮಲ್ಲಿರುವಂತ ವೈಯಕ್ತಿಕವಾದಂತ ಒಂದು ಸಾಲ, ಕ್ರೆಡಿಟ್ ಕಾರ್ಡಿನ ಒಂದು ಸಾಲ ಆಗಿರಬಹುದು, ಇಲ್ಲಂದ್ರೆ ಹೆಚ್ಚಿನ ಒಂದು ಬಡ್ಡಿಯ ಸಾಲವನ್ನು ಕೂಡ ಇರಬಹುದು. ಮೊದಲನೇದಾಗಿ ಅದನ್ನ ತೀರಿಸುವುದು ಬಹಳ ಒಳ್ಳೆಯದು. ಯಾಕಂದ್ರೆ ಕೆಲವೊಂದಿಷ್ಟು ಸಾಲಗಳಿಗೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬಡ್ಡಿಯನ್ನ ಇದ್ರೆ ಮೊದಲನೇದಾಗಿ ಅದನ್ನ ತೀರಿಸುವುದು ಬಹಳ ಒಳ್ಳೆಯದು. ಯಾಕಂದ್ರೆ 15ರಿಂದ 30% ವರೆಗೂ ಬಡ್ಡಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬಡ್ಡಿಯನ್ನ ಕೊಡುತ್ತಾ ನಿಮ್ಮಲ್ಲಿ ಆ ಒಂದು ಹಣವನ್ನ ಉಳಿಸುವುದಕ್ಕಿಂತ ಈ ಒಂದು ಬಡ್ಡಿಯ ಹಣವನ್ನ ಮುಗಿಯುವುದು ನಿಮಗೆ ಹೆಚ್ಚಿನ ಪ್ರಮಾಣದ ಒಂದು ಲಾಭದಾಯಕವಾದಂತ ಪದ್ಧತಿ. ಯಾಕಂದ್ರೆ SIP ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ನೋಡಬಹುದು. ಯಾಕಂದ್ರೆ ತಮ್ಮ ಒಂದು ತುರ್ತು ನಿಧಿ ಮತ್ತು ತಮ್ಮ ಒಂದು ಸಾಲವನ್ನ ಮುಗಿದ ನಂತರ ತಮ್ಮಲ್ಲಿ ಉಳಿದಂತ ಒಂದು ಹಣವನ್ನ ಏನು ಮಾಡ್ಬೇಕಂದ್ರೆ SIP ಮೂಲಕ ಹೂಡಿಕೆಯನ್ನ ಮಾಡಬಹುದು. ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತೇನೆ ನಾನು. ನಿಮಗೆ ಇಲ್ಲಿ ಪ್ರತಿ ತಿಂಗಳನ್ನು ನಿಗದಿತವಾದಂತ ಒಂದು ಹೂಡಿಕೆಯನ್ನ ಮಾಡುವಂತ ಒಂದು ವಿಧಾನವನ್ನ ಯಾವ ರೀತಿ ಎಂದು ತಿಳಿಸಿಕೊಡ್ಬೇಕಾದ್ರೆ ತಮ್ಮ ಒಂದು ದೀರ್ಘಾವಧಿಯಲ್ಲಿ ಉತ್ತಮವಾದಂತ ಒಂದು ಸಂಪತ್ತನ್ನ ನಿರ್ಮಿಸಲಿಕ್ಕೆ ಈ ಒಂದು SIP ಬಹಳ ಅವಶ್ಯಕತೆ ಇರುತ್ತೆ. ಆದ್ರೆ ತಾವು ಹೂಡಿಕೆ ಮಾಡೋದಕ್ಕಿಂತ ಮೊದಲಿಗೆ ಈ ಎಲ್ಲಾ ಯೋಜನೆಗಳ ಬಗ್ಗೆ ಸರಿಯಾಗಿ ಮಾಹಿತಿಯನ್ನ ತಿಳ್ಕೊಳ್ಳುವಂತದ್ದು ಬಹಳ ಅವಶ್ಯಕತೆ ಇಲ್ಲಿ. ಯಾಕಂದ್ರೆ ವಿಮೆಯನ್ನ ತೆಗೆದುಕೊಳ್ಳಿ, ತಮ್ಮಲ್ಲಿರುವಂತಹ ಹಲವಾರು ಕುಟುಂಬಗಳಲ್ಲಿ ಒಬ್ಬ ವ್ಯಕ್ತಿಯ ಆದಾಯದ ಮೇಲೆ ಸಂಪೂರ್ಣವಾಗಿ ಅವರ ಒಂದು ಕುಟುಂಬ ಅವಲಂಬಿತವಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗುತ್ತೆ ಹೇಳಿ ನೋಡೋಣ. ಆರೋಗ್ಯ ವಿಮೆ ಆಗಿರಬಹುದು, ಆನಂತರ ಜೀವ ವಿಮೆ ಆಗಿರಬಹುದು, ಇವುಗಳು ತುಂಬಾ ಅವಶ್ಯಕತೆ ಇರ್ತವೆ ಯಾವಾಗ ನಿಮಗೆ. ಯಾಕಂದ್ರೆ ಇಲ್ಲಿ ಒಂದು ಹೇಳ್ತೀನಿ, ಅನಾರೋಗ್ಯ ಆದಾಗ ಅಥವಾ ಅಪಘಾತಗಳು ಸಂಭವಿಸಿದಾಗ ಕೆಲವೊಂದಿಷ್ಟು ವರ್ಷಗಳ ಉಳಿತಾಯವನ್ನ ಕೂಡ ಖಾಲಿ ಮಾಡಬಹುದು ನೀವು. ಅದರಿಂದ ಈ ಒಂದು EPF ನ ಹಣದ ಒಂದು ಭಾಗವನ್ನ ತಮ್ಮಲ್ಲಿನ ಒಂದು ವಿಮೆಗೆ ಬಳಕೆಯನ್ನ ಮಾಡುವುದು ಬಹಳ ಮುಖ್ಯವಾಗಿದೆ ಇಲ್ಲಿ. ಆನಂತರ ತಮ್ಮ ಒಂದು ಭವಿಷ್ಯದ ಗುರಿಗಳಿಗಾಗಿ ಹೂಡಿಕೆಯನ್ನ ಮಾಡಬಹುದು. ಬಿಕಾಸ್ ತಗೊಳ್ಳಿ, ಇಲ್ಲಿ ಹೇಳ್ಬೇಕಂದ್ರೆ ಮನೆ ಖರೀದಿ ಮಾಡುವುದಾಗಿರಬಹುದು, ಮಕ್ಕಳ ಶಿಕ್ಷಣ ಆಗಿರಬಹುದು, ಆನಂತರ ಮದುವೆ ಖರ್ಚಾಗಿರಬಹುದು, ನಿವೃತ್ತಿ ಜೀವನದ ಸಲುವಾಗಿ ನೀವು ಯಾವುದೇ ಒಂದು ಸೈಟ್ ಅನ್ನು ಕೂಡ ತಗೊಳ್ಳೋದಾಗಿರಬಹುದು. ನಿಮ್ಮಲ್ಲಿರುವಂತ ಎಲ್ಲಾ ಗುರಿಗಳಿಗೆ ಸಂಬಂಧಪಟ್ಟಂತೆ ಈ ಎಲ್ಲಾ ಒಂದು ಗುರಿಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಹಣವನ್ನು ಹೂಡಿಕೆ ಮಾಡಬೇಕು. ಆದ್ರೆ ಇವತ್ತಿನ ದಿನ ನೀವು ಸರಿಯಾದಂತ ಒಂದು ಯೋಜನೆಯನ್ನ ಮಾಡಿದ್ರೆ ಮುಂದಿನ 10 ಅಥವಾ 20 ವರ್ಷಗಳಲ್ಲಿ ನಿಮಗೆ ಒಂದು ರೀತಿ ದೊಡ್ಡ ಮಟ್ಟದ ಆರ್ಥಿಕ ಭದ್ರತೆಯನ್ನು ಕೂಡ ಸಿಗಬಹುದು.
ಆದ್ರೆ ನಿಮ್ಮೆಲ್ಲರಿಗೂ ಒಂದು ಮಾತನ್ನ ಹೇಳ್ತೀನಿ, ಈ ಒಂದು EPF ಹಣ ಬಂದ ತಕ್ಷಣ ಇವೆಲ್ಲ ತಪ್ಪುಗಳನ್ನ ಮಾಡಬಾರದು. ನೀವು ದುಬಾರಿ ಪ್ರಮಾಣದ ಮೊಬೈಲ್ ಅನ್ನ ಖರೀದಿಸುವುದಾಗಿರಬಹುದು, ಆನಂತರ ಅನಗತ್ಯವಾದಂತಹ ಬೈಕ್ ಮತ್ತು ವಾಹನಗಳನ್ನ ಖರೀದಿ ಮಾಡುವುದಾಗಿರಬಹುದು, ಆನಂತರ ತಮ್ಮ ಒಂದು ಸ್ನೇಹಿತರ ಒತ್ತಾಯಕ್ಕೆ ಹಣವನ್ನ ಖರ್ಚು ಮಾಡುವುದಾಗಿರಬಹುದು. ನಿಮ್ಮಲ್ಲಿ ಯಾವುದೇ ಒಂದು ಯೋಜನೆ ಇಲ್ಲದೆ ಈ ಒಂದು ಹಣವನ್ನ ಸಂಪೂರ್ಣವಾಗಿ ಬಳಕೆ ಮಾಡುವುದಾಗಿರಬಹುದು. ಇವೆಲ್ಲ ತಪ್ಪುಗಳನ್ನ ಮಾಡಬಾರದು. ಯಾಕಂದ್ರೆ ದುಡ್ಡಿದ್ರೆ ದುನಿಯಾ, ದುಡ್ಡಿದ್ರೆ ಜಗತ್ತನ್ನೇ ಕೊಂಡುಕೊಳ್ಳಬಹುದು. ದುಡ್ಡಿಲ್ಲಂದ್ರೆ ನಿಮ್ಮ ಸಂಬಂಧಿಕರು ಸಹ ಬರುವುದಿಲ್ಲ, ನಿಮ್ಮ ಫ್ಯಾಮಿಲಿ ಆಗಿರಬಹುದು, ಯಾರಾದ್ರೂ ಬರುವುದಿಲ್ಲ. ಒಂದು ಸತ್ತ ಹೆಣವನ್ನ ಒಯ್ಯಬೇಕಾದ್ರೆ ದುಡ್ಡು ಬೇಕು. ಮನುಷ್ಯ ಹುಟ್ಟೋದಕ್ಕೂ ದುಡ್ಡು ಬೇಕು, ಸಾಯೋದಕ್ಕೂ ದುಡ್ಡು ಬೇಕು. ಆ ಒಂದು ದುಡ್ಡು ನಿಮ್ಮ ಹತ್ರ ಇದ್ರೆ ನಿಮ್ಮ ಊರಲ್ಲಿರುವಂತ ಎಲ್ಲಾ ಜನ ನಿಮ್ಮ ಅಭಿಮಾನಿಗಳೇ ಆಗ್ತಾರೆ. ಅಲ್ಲಿವರೆಗೂ ನಿನ್ನವರು ಯಾರು ಆಗುವುದಿಲ್ಲ. ಇವೆಲ್ಲ ತಪ್ಪುಗಳಿಂದ ದೂರ ಇರಿ. ನಾನು ಕೊನೆಯದಾಗಿ ಒಂದೇ ಮಾತು ಹೇಳ್ತೀನಿ, ಈ ಒಂದು EPF ಹಣ ಎಂದ್ರೆ ಕೇವಲ ಹಣ ಅಷ್ಟೇ ಅಲ್ಲ, ಅದು ನಿಮ್ಮ ಹಲವಾರು ವರ್ಷಗಳ ಪರಿಶ್ರಮದ ಫಲ. ಅದರಿಂದ ತಮಗೆ ಹಣ ಬಂದ ತಕ್ಷಣ ಖರ್ಚು ಮಾಡುವ ಬದಲಾಗಿ ತುರ್ತು ನಿಧಿಯನ್ನ ನಿರ್ಮಿಸಬೇಕು. ಆನಂತರ ಸಾಲವನ್ನ ತೀರಿಸಿ, ವಿಮೆಯನ್ನ ಮಾಡಿಸಿ, ಇಲ್ಲಿ ತಮ್ಮ ಒಂದು ಭವಿಷ್ಯದಲ್ಲಿ ಉತ್ತಮವಾದಂತಹ ಒಂದು ಹೂಡಿಕೆಯನ್ನ ಮಾಡಿ, ನಿಮ್ಮಲ್ಲಿರುವಂತಹ ಒಂದು ಭವಿಷ್ಯದ ಗುರಿಗಳನ್ನ ಕೂಡ ಸಾಧಿಸಿರಿ. ಇಲ್ಲಿ ಉಳಿತಾಯವನ್ನ ಮಾಡಿ, ಆನಂತರ ಖರ್ಚು ಮಾಡಿ. ಯಾಕಂದ್ರೆ ಇವೆಲ್ಲ ನಿಯಮಗಳನ್ನ ನಿಮ್ಮ ಒಂದು ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ನಿಮ್ಮ ಒಂದು ಆರ್ಥಿಕವಾದಂತಹ ಭವಿಷ್ಯದಲ್ಲಿ ಇನ್ನಷ್ಟು ಸುರಕ್ಷಿತವಾಗಿರುತ್ತೆ. ನನ್ನ ಈ ಒಂದು ಮಾಹಿತಿಯನ್ನು ಉಪಯುಕ್ತವಾಗಿದ್ರೆ ನನ್ನ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ತಪ್ಪದೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಧನ್ಯವಾದ.